ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯದ ಗೋಪಾಲಪುರದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಕಬಡ್ಡಿ ಕಪ್ 2025 ಪಂದ್ಯಾವಳಿ ಉದ್ಘಾಟಿಸಿದ ಜೆಡಿಎಸ್ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿರವರು. ಮಂಡ್ಯ ತಾಲೂಕಿನ ಗೋಪಾಲಪುರ ಗ್ರಾಮದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಯುವಕರ ಸಂಘದ ವತಿಯಿಂದ ಸರ್ ಎಂ ವಿಶ್ವೇಶ್ವರಯ್ಯ ಕಬಡ್ಡಿ ಪಂದ್ಯಾವಳಿ ಉದ್ಘಾಟನಾ ಸಮಾರಂಭ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರಾದ ಬಿಆರ್ ರಾಮಚಂದ್ರರವರು ವಹಿಸಿದ್ದರು. ಇಂದಿನಿಂದ 3 ದಿನಗಳ ಕಾಲ ನಡೆಯಲಿರುವ ಕಬಡ್ಡಿ ಪಂದ್ಯಾವಳಿಗಳು. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂವಿ, ಉಪಾಧ್ಯಕ್ಷರಾದ ಅರುಣ್ ಕುಮಾರ್, ಮನ್ಮೂಲ್ ನಿರ್ದೇಶಕರಾದ ರಘುನಂದನ್, ಗೋಪಾಲಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಕೆಂಪಾಚಾರಿ, ಗ್ರಾಮದ ಮುಖಂಡರಾದ ಭಾನುಪ್ರಕಾಶ್, ಸಿದ್ದರಾಜು, ಶ್ರೀನಿವಾಸ್, ಪ್ರಕಾಶ್, ವೆಂಕಟೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಗ್ರಾಮಸ್ಥ ಹಿರಿಯರಿಗೆ, ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ರಾಮಚಂದ್ರಣ್ಣ ಅವರೇ, ಹಾಗೆ ನಾನು ದೇವಸ್ಥಾನದ ಗುಡಿಯ ಸಮೀಪದಲ್ಲಿ ಕಳೆದ ಚುನಾವಣೆ ಸಂದರ್ಭದಲ್ಲಿ ಬಹಳ ಜನ ಯುವಕರು ನನ್ನ ಮೇಲೆ ಜಗಳಕ್ಕೆ ಬಿಟ್ಟಿದ್ವಿ. 3 ವರ್ಷ ಕರೆದಿದ್ದೀವಿ, ಸತತವಾಗಿ ನೀವು ಬಂದಿಲ್ಲ, ಇಲ್ಲಿವರೆಗೂ ನಮ್ಮ ಕೈಗೆ ಸಿಕ್ಕಿಲ್ಲ, ಮುಂದಿನ ಸಲ ನೀವು ಬರಲೇಬೇಕು ಅಂತ ಪ್ರೀತಿಯಿಂದ ಆದೇಶ ಮಾಡಿದ್ರಿ. ನಿಮ್ಮ ಆದೇಶಕ್ಕೆ ತಲೆವಾಗಿ ಬಂದಿದ್ದೀನಿ. 3 ದಿನಗಳ ಕಾಲ ಏನು ಕಾರ್ಯಕ್ರಮ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ. ಅದರಲ್ಲೂ ಇವತ್ತು ನಮ್ಮ ಗ್ರಾಮೀಣ ಕ್ರೀಡೆ ಕಬಡ್ಡಿ ಟೂರ್ನಮೆಂಟ್ ಏನು ಆಯೋಜನೆ ಮಾಡ್ಕೊಂಡಿದ್ರಿ, ಫ್ಲಡ್ ಲೈಟ್ಸ್ ಮೂಲಕ ಬಹುಶಃ ಸಂಜೆ 7 ಗಂಟೆಗೆ ಪ್ರಾರಂಭ ಆಗ್ತಾ ಇದೆ ಅಂತಕ್ಕಂಥ ಕೇಳಿದ್ರೆ ದಯಮಾಡಿ ಸಭೆ ಹೋಗ್ತೇನೆ. ಮೈಸೂರಿಗೆ ಹೋಗಿದ್ದೆ, ಪಕ್ಷದ ಯಾವುದೋ ಒಂದಷ್ಟು ಸಭೆ ಇತ್ತು, ಪತ್ರಿಕಾಗೋಷ್ಠಿ. ಬೆಂಗಳೂರಿಗೆ ಹೋಗ್ಲಿಕ್ಕಿತ್ತು. ರಾಮಚಂದ್ರನ್ ಫೋನ್ ಮಾಡಿದೆ, ಅವ್ರು ಮಾತುಕೊಟ್ಟಿದ್ದೀನಿ ರಾಮಚಂದ್ರಣ್ಣ, ಒಂದು ಹೆಜ್ಜೆ ಇಟ್ಟು ಹೋಗ್ತೀನಿ ಅಂತ. ಬಹುಶಃ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದೀವಿ ನಾವು ಹೇಳಿದ ಪ್ರಕಾರ. ಹಾಗಾಗಿ ಇವತ್ತು ಗೋಪಾಲಪುರದ ಭಾಗದಲ್ಲಿ ವಿಶೇಷವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ, ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ನಿರಂತರವಾಗಿ ರಾಜಕೀಯವಾಗಿ ಅಷ್ಟೇ ಅಲ್ಲ, ವೈಯಕ್ತಿಕವಾಗಿ ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟು ಇವತ್ತು ಬಹಳ ಎತ್ತರಕ್ಕೆ ಬೆಳೆಸಿರ್ತಕ್ಕಂಥ ಒಂದು ಗ್ರಾಮ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ, ನಮ್ಮ ಮಂಡ್ಯ ತಾಲೂಕಲ್ಲಿ ವಿಶೇಷವಾಗಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 3 ದಿನಗಳ ಕಾಲ ಇವತ್ತೇನು ಈ ಒಂದು ಬಹಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀರಿ. ಸಾಕಷ್ಟು ಖರ್ಚು ವೆಚ್ಚಿನ ಬಗ್ಗೆ ಕೇಳ್ತಾ ಇದ್ದೆ, ಇನ್ನು ದೊಡ್ಡ ಮಟ್ಟದಲ್ಲಿ ಖರ್ಚಾಗಿದೆ, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆ. ಅದರಲ್ಲಿ ವಿಶೇಷವಾಗಿ ರಾಮಚಂದ್ರಣ್ಣ ಅವರು ಕೂಡ ದಾನಿಗಳಾಗಿ ಇವತ್ತು ಕಾರ್ಯಕ್ರಮವನ್ನ ಬಹಳ ಸುಗಮವಾಗಿ ನಡೆಸಿಕೊಡ್ತಾ ಇದ್ದಾರೆ. ನೀವು ಆ ಭಗವಂತ ಒಳ್ಳೇದು ಮಾಡಲಿ, ಆರೋಗ್ಯ, ಆಯಸ್ಸು, ಶಕ್ತಿ, ನೆಮ್ಮದಿ ಎಲ್ಲ ಕೊಟ್ಟು. ಈಗ ಕ್ರೀಡೆಯಲ್ಲಿ ಯಾರೋ ಗೆಲ್ಲಬೇಕು, ಯಾರೋ ಸೋಲ್ಬೇಕು, ತಲೆ ಕೆಡಿಸ್ಕೋಬೇಡಿ. ಗೆದ್ದವರು ಮುಂದಿನ ವರ್ಷ ಗೆಲ್ಲಬೇಕು ಅಂತ ಇರ್ತಾರೆ, ಸೋತವರು ಅದಕ್ಕಿಂತ ಡಬಲ್ ಒಳಗಡೆ ಇಟ್ಕೊಳ್ಳಿ, ಗೆಲ್ಲಬೇಕು ಅಂತ. ಒಳ್ಳೇದಾಯ್ತದೆ, ಆರಾಮ ಗಾಡಿ, ಕೂಲ ಗಾಡಿ, ಯಾರು ಜಗಳ ಮಾಡ್ಕೊಬೇಡಿ. ಆಮೇಲೆ ವಿಶೇಷವಾಗಿ ನಮ್ಮ ಯುವ ಸಮುದಾಯದ ಅರ್ಥಮಂದ್ರು ಖುಷಿ ಆಯ್ತಪ್ಪ ನಿಮ್ನೆಲ್ಲ ನೋಡಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.